SD ಕನ್ನಡ ಕಲಿಕೆಯನ್ನು ವೀಕ್ಷಿಸುವಂತಹ ವೀಕ್ಷಕರಿಗೆ ನಮಸ್ಕಾರಗಳು. ನಾವು ಕಳೆದ ವಿಡಿಯೋಗಳಲ್ಲಿ ಸಮಾಸಗಳನ್ನು ನೋಡ್ತಾ ಬಂದ್ವಿ. ಪ್ರತಿಯೊಂದು ಸಮಾಸ, ಅದರ ವ್ಯಾಖ್ಯಾನ, ಅದರಲ್ಲಿ ಬರುವಂತಹ ಉದಾಹರಣೆಗಳನ್ನು ಕೂಡ ನೋಡಿದ್ವಿ. ಅದೇ ರೀತಿಯಾಗಿ ಸಮಾಸದಲ್ಲಿ ಇನ್ನೊಂದು ವಿಧ ಆಗಿರುವಂತಹ ದ್ವಂದ್ವ ಸಮಾಸವನ್ನ ನೋಡೋಣ. ದ್ವಂದ್ವ ಅಂದ್ರೆ ಏನು, ಯಾವ ತರ ಇರುತ್ತೆ ಅನ್ನೋದನ್ನ ಇಲ್ಲಿ ನೋಡೋಣ. ದ್ವಂದ್ವ ಅಂದ್ರೆ ಎರಡು ಅಥವಾ ಹೆಚ್ಚು ನಾಮಪದಗಳು ಸಹಯೋಗ ತೋರುವಂತೆ ಸೇರಿ, ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು. ಇಲ್ಲಿ ನಾವು ಪೂರ್ವ ಪದ ನಾಮಪದನೇ ಇರಬೇಕು, ಉತ್ತರ ಪದನೂ ಕೂಡ ನಾಮಪದನೇ ಇರಬೇಕು. ಅವು ಎಲ್ಲವೂ ಸೇರಿ ಒಂದು ಸಹಯೋಗ ತೋರುವಂತೆ ಎಲ್ಲಾ ಪದಗಳ ಅರ್ಥ, ಅಂದ್ರೆ ಇಲ್ಲಿ ಪೂರ್ವ ಪದದ ಅರ್ಥನೂ ಪ್ರಧಾನವಾಗಿರುತ್ತೆ, ಉತ್ತರ ಪದದ ಅರ್ಥನೂ ಪ್ರಧಾನವಾಗಿರುವಂತಹ ಒಂದು ಸಮಾಸವನ್ನ ನಾವು ದ್ವಂದ್ವ ಅಂತ ಹೇಳ್ತೀವಿ. ಅದರ ಅರ್ಥ ಎಲ್ಲಾ ಪದಗಳ ಅರ್ಥಗಳು ಪ್ರಧಾನವಾಗಿರುವ ಎರಡು, ಅಥವಾ ಇನ್ನೂ ಸರಳವಾಗಿ ಅಂದ್ರೆ ಎರಡು ಅಥವಾ ಹೆಚ್ಚು ನಾಮಪದಗಳು ಸೇರಿ ಎಲ್ಲಾ ನಾಮಪದಗಳ ಅರ್ಥ ಪ್ರಧಾನವಾಗಿರುವಂತಹ ಒಂದು ಸಮಾಸಕ್ಕೆ ನಾವು ದ್ವಂದ್ವ ಸಮಾಸ ಅಂತ ಹೇಳ್ತೀವಿ. ಸರಿ, ಎರಡು ಅಥವಾ ಹೆಚ್ಚು ನಾಮಪದಗಳು ಸಹಯೋಗ ತೋರುವಂತೆ ಸೇರಿ ಎಲ್ಲಾ ಪದಗಳ ಅರ್ಥಗಳು ಪ್ರಧಾನವಾಗಿರುವ ಒಂದು ಸಮಾಸಕ್ಕೆ ನಾವು ದ್ವಂದ್ವ ಸಮಾಸ ಅಂತ ಹೇಳ್ತೀವಿ. ಉದಾಹರಣೆ ಇಲ್ಲಿ ಯಾವ ತರ ನಾವು ತಗೋಬಹುದು ಅಂದ್ರೆ, ಪೂರ್ವ ಪದ ಪ್ಲಸ್ ಉತ್ತರ ಪದ ಇಲ್ಲಿ ಸಮಸ್ತ ಪದ ಆಗುತ್ತೆ. ಹಾಗಾದ್ರೆ ಇಲ್ಲಿ ದ್ವಂದ್ವ ಸಮಾಸದಲ್ಲಿ ಪೂರ್ವ ಪದ ನಾಮಪದವಾಗಿದ್ದು ಉತ್ತರ ಪದನೂ ಕೂಡ ನಾಮಪದವಾಗಿರುವಂತಹ ಸಮಾಸವನ್ನ ದ್ವಂದ್ವ ಸಮಾಸ ಅಂತ ಹೇಳ್ತೀವಿ. ಇದಕ್ಕೆ ಉದಾಹರಣೆ ಏನು ನೋಡ್ರಿ, ಗಿಡವು ಪ್ಲಸ್ ಬಳ್ಳಿಯು, ಇನ್ನೊಂದು ಗಿಡವು ಮರವು ಪ್ಲಸ್ ಬಳ್ಳಿಯು. ಏನ್ ಬರಿತೀವಿ ಹೇಳ್ರಿ, ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಯು ಏನಾಗುತ್ತೆ, ಗಿಡ ಮರ ಬಳ್ಳಿಗಳು ಅಂತ ಹೇಳ್ತೀವಿ. ಅದೇ ತರ ಉದಾಹರಣೆ ಕೆರೆ ಕಟ್ಟೆ ಬಾವಿಗಳು ಅಂತ ಬರುತ್ತೆ. ರಾಮ ಸೀತೆ ಲಕ್ಷ್ಮಣರು ಅಂತ ಬರುತ್ತೆ. ಆನಂತರ ಆನೆ ಒಂಟೆ ಕುದುರೆ ಅನ್ನುವಂತಹ ಉದಾಹರಣೆಗಳು ಕೂಡ ಬರ್ತಾವೆ. ಅವುಗಳನ್ನೆಲ್ಲ ಯಾವ ರೀತಿ ನಾವು ಉದಾಹರಣೆಗಳನ್ನ ಬಿಡಿಸ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಸರಿ ನೋಡ್ರಿ, ಉದಾಹರಣೆಗಳು ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾವಿಯು, ಅಂದ್ರೆ ಇಲ್ಲಿ ಮೂರು ನಾಮಪದಗಳು ಇದಾವು. ಹಾಗಾಗಿ ಅದನ್ನ ಯಾವ ತರ ಬರೀತೀವಿ, ಕೆರೆ ಕಟ್ಟೆ ಬಾವಿಯು, ಕೆರೆ ಕಟ್ಟೆ ಬಾವಿಯು ಅಂತ ತಗೋತೀವಿ. ಇಲ್ಲೇ ತಗೋತೀವಿ, ಕೆರೆ ಕಟ್ಟೆ ಬಾವಿಯು. ಅದೇ ತರ ಭೀಮನು ಪ್ಲಸ್ ಅರ್ಜುನನು, ಇಲ್ಲಿ ಎರಡು ನಾಮಪದಗಳು ಬಂದು ಯಾರ್ಯಾರು ಬರ್ತಾರ, ಭೀಮನು ಮತ್ತು ಅರ್ಜುನನು, ಭೀಮಾರ್ಜುನರು ಅಂತ ಹೇಳ್ತೀವಿ. ಏನು, ಭೀಮಾರ್ಜುನರು. ನಂತರ ಆನೆಯು ಪ್ಲಸ್ ಒಂಟೆಯು ಪ್ಲಸ್ ಕುದುರೆಯು, ಆನೆ ಒಂಟೆ ಕುದುರೆಗಳು, ಆನೆ ಒಂಟೆ ಕುದುರೆಗಳು. ಅದೇ ತರ ರಾಮನು ಪ್ಲಸ್ ಕೃಷ್ಣನು, ರಾಮಕೃಷ್ಣರು ಅಂತ ಹೇಳ್ತೀವಿ, ರಾಮಕೃಷ್ಣರು. ನಂತರ ಕೃಷ್ಣನು ಪ್ಲಸ್ ಅರ್ಜುನನು, ಕೃಷ್ಣಾರ್ಜುನರು, ಕೃಷ್ಣಾರ್ಜುನರು. ನೋಡ್ರಿ, ನಮ್ಮ ಒಂದು ದ್ವಂದ್ವ ಸಮಾಸದ ಒಂದು ಸೂತ್ರದ ಪ್ರಕಾರ ಎರಡು ಅಥವಾ ಹೆಚ್ಚು, ಇಲ್ಲಿ ಎರಡಿದ್ದಾವು, ಇಲ್ಲಿ ಎರಡಕ್ಕಿಂತ ಹೆಚ್ಚಿದಾವು ನಾಮಪದಗಳು ಸೇರಿ, ಅಂದ್ರೆ ಪೂರ್ವ ಪದ ನಾಮಪದ ಉತ್ತರ ಪದ ನಾಮಪದ ಆಗಿದ್ದು ಸಮಸ್ತ ಪದ ಆದಾಗ ಎಲ್ಲವೂ ಸೇರಿ ಎಲ್ಲಾ ನಾಮಪದಗಳ ಅರ್ಥ ಪ್ರಧಾನವಾಗಿರುವಂತಹ ಒಂದು ಸಮಾಸಕ್ಕೆ ನಾವೇನಂತ ಹೇಳ್ತೀವಿ, ದ್ವಂದ್ವ ಸಮಾಸ ಅಂತ ಹೇಳ್ತೀವಿ. ಇನ್ನು ಕೆಲವೊಂದಿಷ್ಟು ಉದಾಹರಣೆಗಳನ್ನ ನಿಮಗೆ ಕೊಡ್ತೀನಿ, ನೀವು ಅವುಗಳನ್ನ ರೂಢಿ ಮಾಡ್ರಿ. ನೋಡ್ರಿ, ಇನ್ನೊಂದಿಷ್ಟು ಉದಾಹರಣೆಗಳು. ಗಿರಿವನ ದುರ್ಗಗಳು, ಅವನ್ನ ಯಾವ ತರ ಬಿಡಿಸ್ತೀರಿ ಹೇಳ್ರಿ, ಗಿರಿಯು ಪ್ಲಸ್ ವನವು ಪ್ಲಸ್ ದುರ್ಗವು, ಗಿರಿವನ ದುರ್ಗಗಳು. ಅದೇ ತರ ಕರಿ ತುರಗ ರಥ, ಕರಿ ಅಂದ್ರೆ ಆನೆ, ತುರಗ ಅಂದ್ರೆ ಯಾವುದು
ಕುದುರೆ. ಹೌದು. ಅದಕ್ಕೆ ಕರಿ, ಕರಿಯು ಪ್ಲಸ್ ತುರಗವು ಪ್ಲಸ್ ರಥ, ರಥವು ಎರಡು ತಗೊಳ್ರಿ. ಕರಿ, ತುರಗ, ರಥಗಳು. ಅದೇ ತರ ಕೀಟ, ಪತಂಗಗಳು. ಕೀಟಗಳು ಪ್ಲಸ್ ಪತಂಗಗಳು, ಕೀಟ, ಪತಂಗಗಳು. ಬೆಟ್ಟ, ಗುಡ್ಡಗಳು. ಬೆಟ್ಟಗಳು ಪ್ಲಸ್ ಗುಡ್ಡಗಳು ಅಥವಾ ಬೆಟ್ಟವು ಪ್ಲಸ್ ಗುಡ್ಡವು ಬೆಟ್ಟ ಗುಡ್ಡಗಳು ಅಥವಾ ಬೆಟ್ಟಗಳು ಪ್ಲಸ್ ಗುಡ್ಡಗಳು ಬೆಟ್ಟ ಗುಡ್ಡಗಳು. ಈ ರೀತಿಯಾಗಿ ನಾವು ಪೂರ್ವಪದ ಉತ್ತರ ಪದ ಎರಡೂ ಕಡೆ ನಾವು ನಾಮಪದವನ್ನ ನೋಡುವಂತಹ, ಅದೇ ತರ ಎಲ್ಲಾ ನಾಮಪದಗಳ ಅರ್ಥ ಪ್ರಧಾನವಾಗಿರುವಂತಹ ಒಂದು ಸಮಾಸವನ್ನ ದ್ವಂದ್ವ ಸಮಾಸ ಅಂತ ಹೇಳ್ತೀವಿ. ಸಮಾಸಗಳು ಬಹಳ ಮುಖ್ಯ. ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ನಿಮ್ಗೆ ಬಹಳ ಹೆಲ್ಪ್ ಆಗ್ತಾವು. ಹಾಗಾಗಿ ಸಮಾಸಗಳ ಬಗ್ಗೆ ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಮಾಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು.